ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅಜಾ ಏಕಾದಶಿ 2024ರಲ್ಲಿ ಯಾವಾಗ ಬಂದಿದೆ, ಇದರ ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ, ಮಹತ್ವಗಳು ಹಾಗೆ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ. ಅಜಾ ಏಕಾದಶಿಯನ್ನು ಶ್ರಾವಣ ಮಾಸದ ಕೊನೆಯ ಏಕಾದಶಿ ಅಂತಾನೂ ಕೂಡ ಕರೀತಾರೆ. ಯಾಕಂದರೆ ಈಗಾಗಲೇ ನೀವು ಶ್ರಾವಣ ಮಾಸದಲ್ಲಿ ಪುತ್ರದ ಏಕಾದಶಿಯನ್ನು ಆಚರಿಸಿದ್ದೀರಿ. ಇದು ಎರಡನೇ ಏಕಾದಶಿ ಶ್ರಾವಣ ಮಾಸದಲ್ಲಿ, ಹಾಗಾಗಿ ಇದು ಕೊನೆಯ ಏಕಾದಶಿ ಅಂತ ಕರೆಯಲಾಗತ್ತೆ. ಇದು ಇಂಗ್ಲಿಷ್ ಕ್ಯಾಲೆಂಡರ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಉತ್ತರ ಭಾರತದಲ್ಲಿ ಪೂರ್ಣಿಮಾಂತ ಪಂಚಾಂಗದ ಪ್ರಕಾರ ಈ ಏಕಾದಶಿಯನ್ನು ಭಾದ್ರಪದದಲ್ಲಿ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಇದನ್ನು ಶ್ರಾವಣ ಮಾಸದ ಏಕಾದಶಿ ವ್ರತವಾಗಿ ಆಚರಿಸಲಾಗುತ್ತದೆ. ಹಾಗೆಯೇ ಈ ಏಕಾದಶಿ ದಿನದಂದು ಅನೇಕ ಜನರು ಭಗವಾನ್ ವಿಷ್ಣುವನ್ನು ಪೂಜಿಸುವ ಮೂಲಕ ಉಪವಾಸ ವ್ರತವನ್ನು ಕೈಗೊಳ್ತಾರೆ. ಅಜಾ ಏಕಾದಶಿ 2024ರ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ. ಹಾಗೆ ಅದರ ಪೂಜೆಯ ವಿಧಿವಿಧಾನಗಳನ್ನು ಇಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಬಾರಿ ಅಂದರೆ 2024ರಲ್ಲಿ ಅಜಾ ಏಕಾದಶಿಯ ತಿಥಿಯ ಆರಂಭ ಆಗೋದು ಆಗಸ್ಟ್ 29ರಂದು ಮಧ್ಯರಾತ್ರಿ 1:19 ಹಾಗೆ ಮುಕ್ತಾಯ ಆಗೋದು 2024ರ ಆಗಸ್ಟ್ 30ರಂದು ಮಧ್ಯರಾತ್ರಿ 1:37 ಹಾಗಾದರೆ ಪಾರಣ ಸಮಯ ಯಾವುದು? ಪಾರಣ ಸಮಯ ಆಗಸ್ಟ್ 30ನೇ ತಾರೀಕು 2024ರಂದು ಬೆಳಗ್ಗೆ 7:49 ಬೆಳಗ್ಗೆ 8:01 ಇರುತ್ತದೆ. ಜೊತೆಗೆ ಹರಿವಾಸರ ಅಂತ್ಯದ ಕ್ಷಣ 2024ರ ಆಗಸ್ಟ್ 30ರಂದು ಬೆಳಗ್ಗೆ 7:49. ಇನ್ನು ಅಜಾ ಏಕಾದಶಿಯ ಮಹತ್ವ ಏನಂತ ತಿಳಿಯೋಣ. ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವನ್ನು ಸಂಪೂರ್ಣವಾಗಿ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿದೆ. ಹಾಗೆ ಭಕ್ತರು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಅಪಾರ ನಂಬಿಕೆ ಮತ್ತು ಭಕ್ತಿಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ಈ ಏಕಾದಶಿ ಆನಂದ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಒಂದು ತಿಂಗಳಲ್ಲಿ 2 ಏಕಾದಶಿ ಆಚರಣೆಗಳಿದ್ದು ಈ ಬಾರಿ ಶ್ರಾವಣ ಮಾಸದ ಕೊನೆಯ ಏಕಾದಶಿಯಾಗಿ ಅಜಾ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಸಂತೋಷ, ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಕೂಡ ಪಡ್ಕೊಳ್ತಾರೆ. ಈ ವ್ರತ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಈ ಉಪವಾಸವು ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಅಂದರೆ ಜನರು ಅಶ್ವಮೇಧ ಯಾಗದಿಂದ ಪಡೆಯುವ ಪ್ರಯೋಜನಗಳನ್ನು ಈ ವ್ರತದಿಂದ ಪಡೆದುಕೊಳ್ತಾರೆ. ಹಾಗಾದರೆ ಅಜಾ ಏಕಾದಶಿಯ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಏಕಾದಶಿಯ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಇರಬೇಕಾಗತ್ತೆ. ಒಂದು ಮರದ ಪೀಠದ ಮೇಲೆ ಅಥವಾ ಹಲಗೆಯ ಮೇಲೆ ಶ್ರೀಯಂತ್ರ ಮತ್ತು ವಿಷ್ಣುದೇವನ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕಾಗತ್ತೆ. ನಂತರ ಶುದ್ಧವಾದ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕಾಗತ್ತೆ. ಜೊತೆಗೆ ಹೂವು ಮತ್ತು ಹೂವಿನ ಹಾರವನ್ನು ಅರ್ಪಣೆ ಮಾಡಬೇಕಾಗತ್ತೆ. ಚಂದನದ ತಿಲಕವನ್ನಿಟ್ಟು ತುಳಸಿ ಎಲೆಯನ್ನು ಅರ್ಪಿಸಬೇಕಾಗತ್ತೆ. ವಿಷ್ಣು ದೇವರಿಗೆ ಪಂಚಾಮೃತ, ತುಳಸಿ, ಹಣ್ಣುಗಳು ಮತ್ತು ಮಖಾನ ಖೀರ್ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಒಂದು ಸಿಹಿಯನ್ನು ಅರ್ಪಿಸಬಹುದು. ಈ ದಿನ ಅಜಾ ಏಕಾದಶಿ ಕಥೆಯನ್ನು ಮತ್ತು ಮಂತ್ರವನ್ನು ಓದಬೇಕಾಗತ್ತೆ. ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿ ಮಾಡೋದನ್ನು ಮಾತ್ರ ಮರಿಬೇಡಿ. ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸವನ್ನು ತ್ಯಜಿಸಬಹುದು. ಎಲ್ಲ ಏಕಾದಶಿಗೂ ಇದ್ದ ಹಾಗೆ ಈ ಏಕಾದಶಿಗೂ ಒಂದು ಕಥೆ ಇದೆ. ಆ ಕಥೆ ಏನಂತ ನೋಡೋಣ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ವ್ರತವು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ. ರಾಜ ಹರಿಶ್ಚಂದ್ರನು ತನ್ನ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ
ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳ್ಕೊಳ್ತಾನೆ. ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಯುವಂತಹ ಪರಿಸ್ಥಿತಿಗೆ ಬರ್ತಾನೆ. ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಯನ್ನು ಭೇಟಿಯಾಗಿ ತನ್ನ ಸ್ಥಿತಿಯನ್ನು ವಿವರಿಸ್ಕೊಳ್ತಾನೆ. ಜೊತೆಗೆ ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಕೇಳ್ಕೊಳ್ತಾನೆ. ಗೌತಮ ಮುನಿಗಳು ಹರಿಶ್ಚಂದ್ರನಿಗೆ ಅಜಾ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆಯನ್ನು ನೀಡ್ತಾರೆ. ಗೌತಮ ಋಷಿಗಳು ಹೇಳಿದಂತೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡ್ತಾನೆ. ಇದರ ಫಲವಾಗಿ ತನ್ನ ರಾಜ್ಯ, ಪತ್ನಿ ಮತ್ತು ಮಗುವನ್ನು ಮರಳಿ ಪಡಿತಾನೆ. ಅಂದಿನಿಂದ ಅವರು ಪ್ರತಿ ಏಕಾದಶಿಯಂದು ಉಪವಾಸವನ್ನು ಆಚರಣೆ ಮಾಡಲು ಪ್ರಾರಂಭಿಸ್ತಾರೆ. ಇದು ಈ ಏಕಾದಶಿಯ ಒಂದು ಸಣ್ಣ ಕತೆ. ಹಾಗಾದರೆ ಈ ಏಕಾದಶಿಯ ದಿನದಂದು ಯಾವ ಮಂತ್ರಗಳನ್ನು ನಾವು ಪಠಿಸಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಓಂ ನಮೋ ಭಗವತೆ ವಾಸುದೇವಾಯ. ಇನ್ನೊಂದು ಸಲ ಹೇಳ್ತೀನಿ, ಓಂ ನಮೋ ಭಗವತೆ ವಾಸುದೇವಾಯ. ಎರಡನೆಯ ಮಂತ್ರ ಹೀಗಿದೆ, ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮತ್ತೊಮ್ಮೆ ಹೇಳ್ತೀನಿ, ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇನ್ನು ಮೂರನೇ ಮಂತ್ರ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮತ್ತೊಂದು ಸಲ ಹೇಳ್ತೀನಿ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ನೀವು ದಿನವಿಡೀ ಉಚ್ಚಾರಣೆಯನ್ನು ಮಾಡ್ತಾ ಇದ್ದರೆ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದನ್ನು ನಾವು ಕಾಣಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಅಜಾ ಏಕಾದಶಿಯ ಬಗ್ಗೆ ಮಾಹಿತಿ. ಅಜಾ ಏಕಾದಶಿ ಅಥವಾ ಆನಂದ ಏಕಾದಶಿಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಅಜಾ ಏಕಾದಶಿಯ ಮಾಹಿತಿಯನ್ನು ತಿಳಿಸ್ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.